ಹಾಯ್ ನಮಸ್ಕಾರ, ಗೀತಾವಿ ಅಡಿಗೆ ಮನೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ರಾಗಿ ಹಾಲ್ವಾಯಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ ನೋಡಿ. ಒಂದ್ ಬಟ್ಲು ನಾನು ರಾಗಿ ತಗೊಂಡಿದ್ದೀನಿ, ಕ್ಲೀನ್ ಆಗಿರೋ ರಾಗಿ ತಗೊಂಡಿದ್ದೀನಿ ನೋಡಿ. ಇದನ್ನ ಈಗ ನೆನೆಸ್ಕೊಳೋಣ. ಈಗ ನೀರ್ ಹಾಕಿ ಚೆನ್ನಾಗಿ ತೊಳೆದು ಇದನ್ನ ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ಇಸ್ಕಿ ತೊಳೆದು ಇದನ್ನ ಇಲ್ಲ ಅಂದ್ರೂ ಒಂದು 6 ಗಂಟೆ ಕಾಲ ನೆನೆಸಿಡ್ಬೇಕಾಗ್ತೈತೆ ನೋಡಿ. ಈ ತರ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಬೇಕಾಗ್ತೈತೆ. ಈಗ ರಾಗಿ ಚೆನ್ನಾಗಿ ನೆಂದಿದೆ. ಈಗ ನಾನು ಏನೇನು ತಗೊಂಡಿದ್ದೀನಿ, 1 ಬಟ್ಲು ಕಾಯಿ ತುರಿ ತಗೊಂಡಿದ್ದೀನಿ, 2 ಬಟ್ಲು ನಾನು ಬೆಲ್ಲ ತಗೊಂಡಿದ್ದೀನಿ, 3 ಏಲಕ್ಕಿ, ಒಂಚೂರು ಒಣಶುಂಠಿ ತಗೊಂಡಿದ್ದೀನಿ. ಬನ್ನಿ ಈಗ ರುಬ್ಕೊಂಬರೋಣ. ಈಗ ರಾಗಿನ ಚೆನ್ನಾಗೆ ಈ ತರ ಮೇಲೆ ಮೇಲೆ ತೆಕ್ಕೊಳೋಣ. ಮೋಸ್ಟ್ಲಿ ಇದ್ರೊಳಗಡೆ ಕಲ್ಲು ಇರಲ್ಲ, ಆದ್ರೂ ಮೇಲೆ ಮೇಲೆ ತೆಕ್ಕೊಂಡು ಹಾಕೊಳ್ಳೋಣ. ಎಲ್ಲಾನು ಇದಕ್ಕೆ ಹಾಕೊಂಡ್ಬಿಡೋಣ. 1 ಟೈಮ್ಗೆ ಇದು ಸಾಕಾಗ್ತೈತೆ. ಈಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡೋಣ ಇದನ್ನ ನೋಡಿ. ಈ ತರ ರುಬ್ಕೊಂಡಿದ್ದೀನಿ. ಈಗ ಒಂದ್ ಪಾತ್ರೆ ಇಟ್ಕೊಂಡು ಅದಕ್ಕೆ ಜರಡೆ ಇಟ್ಕೊಂಡ್ಬಿಡೋಣ. ನಾನು ಒಂದ್ ಜರಡೆ ಕೆಳಗಡೆ ಇಟ್ಕೊಂಡಿದ್ದೀನಿ. ಇದು ಬಹಳ ಸಣ್ಣಕ್ಕಿದೆ, ಸ್ವಲ್ಪ ದೊಡ್ಡದಾಗಿದೆ. ಈಗ ನಾವೇನ್ ರುಬ್ಬಿಟ್ಟಿದೀವಲ್ಲ ಅದು ಹಾಕೊಂಡ್ಬಿಡೋಣ. ಒಂದು ಇಲ್ಲ ಅಂದ್ರೂ ಒಂದು 5-6 ಸತಿಯನ್ನ ನಾವು ತೆಗಿಬೇಕಾಗ್ತೈತೆ. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಗಟ್ಟಿಗೆ ಹಾಲು ಫಸ್ಟ್ ತೆಕ್ಕೊಂಬಿಡೋಣ ನೋಡಿ. ನೋಡಿ ಈ ತರ ಗಟ್ಟಿಗೆ ಫಸ್ಟ್ ನಿಮ್ ಕೈಗೆ ಎಷ್ಟು ಸಾಧ್ಯನೋ ಅಷ್ಟು ಒತ್ತಿ ತೆಗ್ಬಿಡಿ ಹಾಲನ್ನ ನೋಡಿ. ಈಗ ಇದು ತಿರ್ಗಾ ಮಿಕ್ಸಿಗೆ ಹಾಕಿ ಹಾಲು ಮಾಡ್ಕೋಣ, ಇದು ರುಬ್ಕೊಳೋಣ. ಈಗ ನೋಡಿ ತಿರ್ಗಾ ರುಬ್ಬಿದ್ದೀನಿ, ತಿರ್ಗಾ ಸೋಸ್ಕೊಂಡ್ಬಿಡೋಣ. ನೋಡಿ ತಿರ್ಗಾ ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಈಗ ಆವಾಗ್ಲೇ ಕಾಯಿ ಇಟ್ಟಿದ್ವಲ್ಲ ಆ ತೆಂಗಿನಕಾಯಿ ಹಾಕೊಂಡ್ಬಿಡೋಣ. ಏಲಕ್ಕಿನೂ ಒಣಶುಂಠಿ ಹಾಕೊಂಡ್ಬಿಡತ್ತೀನಿ. ಇನ್ನು ಸ್ವಲ್ಪ ನೀರ್ ಹಾಕಿ ರುಬ್ಕೊಂಡ್ಬಿಡೋಣ. ಆಗ್ಲೇ ನಾನು 1 ಲೋಟ ನೀರ್ ಹಾಕಿದ್ದೀನಿ, ಇನ್ನೊಂದು ಲೋಟ ನೀರ್ ತಗೊಂತೀನಿ. ಫುಲ್ ನೀರ್ ತೆಗ್ದ್ಬಿಟ್ಟಿದ್ದೀನಿ. ಹಾಲು ನೋಡಿ ಏನು ಇರಲ್ಲ ಇದ್ರೊಳಗೆ, ನೋಡಿ ಏನು ಇರಲ್ಲ. ಫುಲ್ ತೆಗಿಬೇಕಾಗ್ತೈತೆ. ನಾನು ಇಲ್ಲ ಅಂದ್ರೂ ಒಂದು 3/4 ಚೊಂಬಷ್ಟು ನೀರ್ ಹಾಕೊಂಡಿದ್ದೀನಿ, ಅಂದ್ರೆ 1/4 ಭಾಗ ಕಮ್ಮಿ 1 ಲೀಟರ್ ಅಷ್ಟು ನೀರ್ ತೆಗ್ದಿದ್ದೀನಿ ಹಾಲು. ಈಗ ನಾವು ಈ ಹಾಲನ್ನ ಏನ್ ಮಾಡ್ಬೇಕು, ತಿರ್ಗಾ ನಾವು ಜರಡೆ ಒಳಗೆ ಹಾಕೊಂಡು ಫಿಲ್ಟರ್ ಮಾಡ್ಕೊಬೇಕಾಗ್ತೈತೆ ನೋಡಿ. ಇನ್ನೆಷ್ಟಿದೆ ನೋಡಿ, ನೋಡ್ದಾ? ಇದನ್ನ ಬಿಸಾಕ್ಬಿಡೋಣ. ನೀವು 2-3 ಸತಿಯನ್ನ ಸೋಸ್ಕೊಬೇಕಾಗ್ತೈತೆ. ಸಪೋಸ್ ಇದು ಈ ತರ ಬೇಡ ಅಂದ್ರೆ ಬನೀನ್ ಬಟ್ಟೆ ಇರ್ತೈತಲ್ಲ, ಕಾಟನ್ ಯಾವ್ದನ್ನ ಅಂತ ಬಟ್ಟೆ ಒಳಗೆ ಸೋಸ್ಕೊಬೋದು ನೋಡಿ. ಲಾಸ್ಟು ಒಂಚೂರಿತ್ತು ಅಷ್ಟೇ, ಆಯ್ತು. ಈಗ ಆಗಿದೆ, ಗ್ಯಾಸ್ ಹತ್ರ ಹೋಗೋಣ. ಈಗ ಇದನ್ನ ಕಲ್ಲು ಕಡ್ಡಿ ಇದ್ರೆ ತೆಗಿಲಿಕ್ಕೆ, ಹಂಗಾಗಿ ನಾನು ಒಂದು ಫ್ಯಾನ್ಗೆ ಹಾಕೊಂತ ಇದ್ದೀನಿ. ಒಂದು ಅರ್ಧ ಬಟ್ಲಷ್ಟು ನೀರ್ ಹಾಕೊಂತೀನಿ. ಜಸ್ಟ್ ಕರಗಿದ್ರೆ ಸಾಕಿದು, ಬೇರೆ ಏನಿಲ್ಲ. ನೋಡಿ ಆಗಿದೆ, ಸೋಸ್ಕೊಳೋಣ. ನೋಡಿ ಯಾವ ಬಾಂಡ್ಲಲ್ಲಿ ನಾವು ಹಲ್ವಾ ಮಾಡ್ತೀವಲ್ಲ ಅದ್ರೊಳಗೆ ನಾವು ಸೋಸ್ಕೊಳೋಣ. ಮಣ್ಣು ಕಡ್ಡಿ ಎಲ್ಲ ಇದ್ರೆ ಬರ್ತೈತೆ. ಆಯ್ತು, ನಾವು ಮಾಡಿಟ್ಟಿದೀವಲ್ಲ ಹಾಲು, ಅದನ್ನು ಅದಕ್ಕೆ ಹಾಕೊಂಡ್ಬಿಡೋಣ. ಈಗ ಗ್ಯಾಸ್ ಹಚ್ಚಿ ನಿಧಾನಕ್ಕೆ ಹಿಂಗೆ ಕೈ ಆಡಿಸ್ತಾನೆ ಇರೋಣ, ಬಿಡಬಾರ್ದು. ಒಂದು ಕೊದಿ ಬಂದ್ಬಿಟ್ಮೇಲೆ ಗ್ಯಾಸ್ ಕಡಿಮೆ ಮಾಡ್ಕೊಳ್ಳೋಣ. ಅದು ಗಂಟ ಸ್ವಲ್ಪ ಗ್ಯಾಸ್ ಫಾಸ್ಟ್ ಇರಲಿ ನೋಡಿ. ಗಂಟು ತರ ಬರ್ತೈತೆ, ಹೆದರ್ಬೇಡಿ, ಎಲ್ಲ ಸಮ ಆಗ್ತೈತೆ. ತಿರುಗಿಸ್ತಾ ಇರ್ಬೇಕಷ್ಟೇ. ಈಗ ಕುದಿ ಬರ್ತಿದೆಯಲ್ಲ, ಈಗ ಕಡಿಮೆ ಮಾಡ್ಕೊಂಡು ಚೆನ್ನಾಗಿ ಕೈ ಬಿಡದೆ ಗೊತ್ತಾಗ್ತಾರೆ.
ಒಂದು 10 ನಿಮಿಷ ಬಿಟ್ಟು 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 ತಿರುಗಿಸಿ. ನೋಡಿ ಚೆನ್ನಾಗಿ ಬೇಯಬೇಕು. ಇನ್ನು ಬೆಂದಿಲ್ಲ, ಬೆಂದಂಗೆ ಕಾಣಿಸ್ತೈತೆ, ಬೆಂದಿರಲ್ಲ. ಒಂದು ತಟ್ಟೆ ಹಗಲವಾಗಿರೋ ತಟ್ಟೆ, ಯಾವ ತಟ್ಟೆಗೆ ನಾವು ಹಾಕ್ತೀವೋ ಆ ತಟ್ಟೆಗೆ ಒಂಚೂರು ತುಪ್ಪ ಸವರ್ಕೊಬೇಕಾಗ್ತೈತೆ. ನೀರಿದ್ರೆ ಏನು ತೊಂದರೆ ಇಲ್ಲ, ತಟ್ಟೆ ತೊಳೆದಿರೋದಿದು. ಎಲ್ಲ ಕಡೆ ಹಿಂಗೆ ಸವರ್ಕೊಬೇಕು. ಆಗಿದೆ. ನಾವು ಹೆಂಗೆ ತಿಳ್ಕೊಳೋದು ಇದು ಬೆಂದಿದೆ ಇಲ್ವಾ ಅಂತ ಹೇಳಿ? ನೋಡಿ ಹಿಂಗೆ ಹಾಕಿದ್ರೆ ಬೀಳಂಗೆ ಆಗ್ತೈತೆ, ಅಂದರೆ ಬೀಳಬಾರ್ದು ಆ ಥರ ಹಾಕಬೇಕು. ಆದ್ರೂ ಸ್ವಲ್ಪ ನೀರು ಹತ್ಕೊಂಡು ಹಿಂಗೆ ಮುಟ್ಟಿದ್ರೆ ಗೊತ್ತಾಗ್ತೈತೆ ನೋಡಿ ಇನ್ನೂ ಆಗಿಲ್ಲ ಅಂತ ಹೇಳಿ. ಇನ್ನು 3 ನಿಮಿಷ ಚೆನ್ನಾಗೆ ಬೇಯಿಸೋಣ. ಸಾರಿ, ವಾಯ್ಸ್ ಬ್ರೇಕ್ ಆಗೋಯ್ತು, ಇದು ಬಂದಾಗಿತ್ತು. ಇದನ್ನ 2 ಗಂಟೆ ಕಾಲ ಫ್ರಿಜ್ ಒಳಗೆ ಇಡಬೇಕಾಗ್ತಿದೆ. ಫಸ್ಟು ತಣ್ಣಗಾಗ್ಲಿ, ಆಮೇಲೆ ಸೆಟ್ ಆಗ್ತೈತಿ. ಇದು 10 ಗಂಟೆ ಬಿಸಿ ಅಲ್ವಾ, ಹೊರಗಡೆನೆ ಇಡೋಣ. ಸಮ ಮಾಡಿದ್ದೀನಿ, ಈಗ ಸ್ವಲ್ಪ ಹೊತ್ತು ಹೊರಗಡೆ ಇರಲಿ. ನೋಡಿ ಆಗಿದೆ, ಚೆನ್ನಾಗಿ ಸೆಟ್ ಆಗಿದೆ. ಇದನ್ನ ಈಗ ಕುಯ್ಕೊಳ್ಳೋಣ. ನೋಡಿ ಕಟ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿದ್ರಲ್ಲ ರಾಗಿ ಹಾಲು ಬಾತ್ ಯಾವ ಥರ ಮಾಡೋದು ಅಂತ ಹೇಳಿ, ತುಂಬ ಚೆನ್ನಾಗಿರ್ತೈತೆ. ನಾನು ನೋಡಿ ಯಾವ ಥರ ಬಾಯೊಳಗೆ ಇಟ್ಟರೆ ಸಾಕು ಕರಗ್ತೈತೆ, ಅಷ್ಟು ಚೆನ್ನಾಗಿದೆ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡೋದಕ್ಕಾಗಿ. ಬಾಯ್.